ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 2021 ಜನವರಿ 3ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈಗ 2021 ಜನವರಿ 3ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸುನೀತಾ ಶರ್ಮಾ. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಸುನೀತಾ ಶರ್ಮಾರವರು ಆಯ್ಕೆಯಾಗಿದ್ದಾರೆ. ಇಸ್ರೋ ಅಧ್ಯಕ್ಷ ಕೆ ಶಿವನ್ ಅವರ ಅಧಿಕಾರಾವಧಿಯನ್ನು ಇತ್ತೀಚೆಗೆ ಎಷ್ಟು ವರ್ಷ ವಿಸ್ತರಿಸಲಾಗಿದೆ? ಉತ್ತರ 1 ವರ್ಷ. ಇಸ್ರೋದ ಅಧ್ಯಕ್ಷ ಕೆ ಶಿವನ್ ಅವರ ಅಧಿಕಾರಾವಧಿಯನ್ನು ಇತ್ತೀಚೆಗೆ 1 ವರ್ಷ ಕಾಲ ವಿಸ್ತರಿಸಲಾಗಿದೆ. ಕೋವಿಡ್ ವಾರಿಯರ್ಸ್ ಗೌರವಾರ್ಥ ಸ್ಮಾರಕವನ್ನು ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿರ್ಧರಿಸಿದೆ? ಉತ್ತರ ಒಡಿಶಾ. ಮಾರಣಾಂತಿಕ ವೈರಸ್ ವಿರುದ್ಧ ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ಎಲ್ಲಾ ಕೋವಿಡ್ ವಾರಿಯರ್ಸ್ ಗೌರವಾರ್ಥವಾಗಿ ಒಡಿಶಾ ಸರ್ಕಾರ ಸ್ಮಾರಕವನ್ನು ಸ್ಥಾಪಿಸಲಿದೆ. ಈ ಒಂದು ಸ್ಮಾರಕವು ಎಲ್ಲಾ ಹುತಾತ್ಮರಾದ ಕೋವಿಡ್ ವಾರಿಯರ್ಸ್ ಅವರ ಹೆಸರನ್ನು, ಅವರ ಸ್ಮರಣೆಯನ್ನು ಜೀವಂತವಾಗಿಸಿಕೊಳ್ಳುತ್ತದೆ. ಈ ಒಂದು ಕೋವಿಡ್ ವಾರಿಯರ್ಸ್ ತ್ಯಾಗವನ್ನು ಅಮರಗೊಳಿಸಲು ರಾಜಧಾನಿ ಭುವನೇಶ್ವರದಲ್ಲಿ ಸ್ಮಾರಕವನ್ನು ನಿರ್ಮಿಸಲು ರಾಜ್ಯ ಸರ್ಕಾರ ಅಂದ್ರೆ ಒಡಿಶಾ ರಾಜ್ಯ ಸರ್ಕಾರವು ನಿರ್ಧರಿಸಿದೆ. ಈ ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ನವೀನ್ ಪಟ್ನಾಯಕ್ ಆಗಿರ್ತಾರೆ. ಡಿಜಿ ನೆಸ್ಟ್ ಎಂಬ ಮೊಬೈಲ್ ಆಪ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ? ಉತ್ತರ ಪಂಜಾಬ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ರಾಜ್ಯ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯಚಟುವಟಿಕೆಯಲ್ಲಿ ಹೆಚ್ಚಿನ ಯಾಂತ್ರೀಕೃತಗೊಂಡ ಮತ್ತು ಪರಿಣಾಮಕಾರಿತ್ವವನ್ನು ತರಲು ಪಂಜಾಬ್ನ ಮುಖ್ಯಮಂತ್ರಿಯಾದಂತಹ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರು ವಾಸ್ತವಿಕವಾಗಿ ಡಿಜಿ ನೆಸ್ಟ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು. ರಾಜ್ಯ ಸರ್ಕಾರದ ಡೈರೆಕ್ಟರಿಗೆ ಜನರಿಗೆ ಡಿಜಿಟಲ್ ಪ್ರವೇಶವನ್ನು ನೀಡಲು ಬಟನ್ ಕ್ಲಿಕ್ ಮಾಡುವ ಮೂಲಕ ಅದನ್ನು ಸ್ಮಾರ್ಟ್ ಫೋನ್ ನೊಂದಿಗೆ ಸಿಂಕ್ ಮಾಡಬಹುದಾಗಿದೆ. ಐಎಎಫ್ ಇ ಗವರ್ನೆನ್ಸ್ ಅಥವಾ ಇ ಆಫೀಸ್ ಪೋರ್ಟಲ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ RKS ಭದೌರಿಯಾ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಮಾರ್ಷಲ್ RKS ಭದೌರಿಯಾ ನವದೆಹಲಿಯಲ್ಲಿ ಐಎಎಫ್ ಇ ಗವರ್ನೆನ್ಸ್ ಅಥವಾ ಇ ಆಫೀಸ್ ಪೋರ್ಟಲ್ ಅನ್ನು ಔಪಚಾರಿಕವಾಗಿ ಪ್ರಾರಂಭಿಸಿದರು. ಈ ಒಂದು ಪೋರ್ಟಲ್ ಅನ್ನು ಪ್ರಾರಂಭಿಸುವುದು ಡಿಜಿಟಲ್ ಇಂಡಿಯಾ ಮತ್ತು ಇ ಗವರ್ನೆನ್ಸ್ ಉಪಕ್ರಮದ ಒಂದು ಭಾಗವಾಗಿದ್ದು, ಅದು ಇಡೀ ಭಾರತೀಯ ವಾಯುಸೇನೆಯನ್ನು ಕಾಗದರಹಿತ ಕಚೇರಿ ಕಾರ್ಯಪ್ರವಾಹವಾಗಿ ಪರಿವರ್ತಿಸುತ್ತದೆ. ಏಕ್ ಜಿಲ್ಲಾ ಏಕ್ ಶಿಲ್ಪ ಎಂಬ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶ ಸರ್ಕಾರವು ಏಕ್ ಜಿಲ್ಲಾ ಏಕ್ ಶಿಲ್ಪ ಪ್ರಚಾರದ ಬಗ್ಗೆ ಅಭಿಯಾನವನ್ನು ಪರಿಚಯಿಸುತ್ತಿದೆ. ರಾಜ್ಯ ಸರ್ಕಾರವು ರಾಜ್ಯದ ಪ್ರತಿ ಜಿಲ್ಲೆಯ ಸ್ಥಳೀಯ ಸಾಂಪ್ರದಾಯಿಕ ಕಲೆಗಳತ್ತ ಗಮನ ಹರಿಸುತ್ತಿದೆ ಮತ್ತು ಅದನ್ನು ಉತ್ತೇಜಿಸುವ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಒಂದು ಉಪಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಪಿ ರವಿಕುಮಾರ್ ಅವರನ್ನು ಯಾವ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ? ಉತ್ತರ ಕರ್ನಾಟಕ. ಇತ್ತೀಚೆಗೆ ಪಿ ರವಿಕುಮಾರ್ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗದ ಉಪ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಉತ್ತರ ಉಮೇಶ್ ಸಿನ್ಹಾ. ವರ್ಚುವಲ್ ಅಗ್ರಿ ಹ್ಯಾಕಥಾನ್ 2020 ಅನ್ನು ನವದೆಹಲಿಯಲ್ಲಿ ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ ನರೇಂದ್ರ ಸಿಂಗ್ ತೋಮರ್. ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ನರೇಂದ್ರ ಸಿಂಗ್ ತೋಮರ್ ಅವರು ನವದೆಹಲಿಯ IARI ಪೂಸ ಸಹಯೋಗದೊಂದಿಗೆ ಕೃಷಿ ಮತ್ತು ಸಹಕಾರ ಮತ್ತು ರೈತರ ಕಲ್ಯಾಣ ಇಲಾಖೆ ಆಯೋಜಿಸಿದಂತ ವರ್ಚುವಲ್ ಅಗ್ರಿ ಹ್ಯಾಕಥಾನ್ 2020 ಅನ್ನು ಇತ್ತೀಚೆಗೆ ಉದ್ಘಾಟಿಸಿದರು. ಇತ್ತೀಚೆಗೆ ಪಾಡ್ಕಾಸ್ಟ್ ನೆಟ್ವರ್ಕ್ ಮಂಡಳಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಉತ್ತರ ಅಮೆಜಾನ್. ಅಮೆಜಾನ್ ಮ್ಯೂಸಿಕ್ US, UK, ಜರ್ಮನಿ ಮತ್ತು ಜಪಾನ್ ನಲ್ಲಿ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಪಾಡ್ಕಾಸ್ಟ್ ಗಳಿಗೆ ಬೆಂಬಲವನ್ನು ಪ್ರಾರಂಭಿಸಿತು. ಅಮೆಜಾನ್ ಪಾಡ್ಕಾಸ್ಟ್ ಪ್ರಕಾಶಕ ವಂಡರ್ ಅನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಿ ಘೋಷಿಸಿದೆ. ಇತ್ತೀಚೆಗೆ ಯಾರು ಇತ್ತೀಚೆಗೆ ಭಾರತದ 67ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? ಉತ್ತರ ಲಿಯಾನ್ ಮೆಂಡೋಂಕಾ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ನೋಡೋಣ. ಗೋವಾ ರಾಜ್ಯದ 14 ವರ್ಷದ ಲಿಯಾನ್ ಮೆಂಡೋಂಕಾ ಇಟಲಿಯಲ್ಲಿ ನಡೆದಂತಹ ಪಂದ್ಯಾವಳಿಯಲ್ಲಿ 3ನೇ ಮತ್ತು ಅಂತಿಮ ಮಾನದಂಡವನ್ನು ಗೆಲ್ಲುವ ಮೂಲಕ ಭಾರತದ 67ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಎನಿಸಿಕೊಂಡಿದ್ದಾರೆ. 14 ವರ್ಷ 9 ತಿಂಗಳು ಮತ್ತು 17 ದಿನಗಳಲ್ಲಿ ಈ ಸಾಧನೆ ಮಾಡಿದ ಮೆಂಡೋಂಕಾ ಕರಾವಳಿ ರಾಜ್ಯದ 2ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಭಾರತದ ಮೊದಲ ಪರಾಗ ಸ್ಪರ್ಶಕ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಉತ್ತರಾಖಂಡ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತದ ಮೊದಲ ಪರಾಗ ಸ್ಪರ್ಶಕ ಉದ್ಯಾನವನ್ನು ತಮಿಳುನಾಡಿನ ನೈನಿತಾಲ್ ನಗರದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಉತ್ತರಾಖಂಡ ಅರಣ್ಯ ಇಲಾಖೆ ಸಂಶೋಧನಾ ವಿಭಾಗ ಅಭಿವೃದ್ಧಿಪಡಿಸಿದೆ.
4 ಎಕರೆಗಳ ಉದ್ಯಾನವನದಲ್ಲಿ 40ಕ್ಕೂ ಹೆಚ್ಚು ಜಾತಿಯ ಚಿಟ್ಟೆಗಳು, ಜೇನುಹುಳುಗಳು, ಪಕ್ಷಿಗಳು ಮತ್ತು ಕೀಟಗಳಿವೆ. ಈ ಜಾತಿಗಳ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ಉದ್ಯಾನವನವು ಹೊಂದಿದೆ. ಇದು ಆವಾಸ ಸ್ಥಾನಕ್ಕೆ ಬೆದರಿಕೆ ಮತ್ತು ಈ ಜಾತಿಗಳ ಮೇಲೆ ಮಾಲಿನ್ಯದ ಪ್ರಭಾವದ ಕುರಿತು ಸಂಶೋಧನೆ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಡಾಪ್ಟ್ ಎ ಹೆರಿಟೇಜ್ ಪ್ರವಾಸೋದ್ಯಮ ಸಚಿವಾಲಯವು ಯಾವ ಕೇಂದ್ರ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತಂದಿದೆ? ಉತ್ತರ ಸಂಸ್ಕೃತಿ ಸಚಿವಾಲಯ. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಪ್ರವಾಸೋದ್ಯಮ ಸಚಿವಾಲಯ, ಸಂಸ್ಕೃತಿ ಸಚಿವಾಲಯ ಭಾರತದ ಪುರಾತತ್ವ ಸಮೀಕ್ಷೆ ಮತ್ತು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಒಂದು ಪರಂಪರೆಯನ್ನು ಅಳವಡಿಸಿಕೊಳ್ಳಿ ಅಪ್ನಿ ಧರೋಹರ್ ಅಪ್ನಿ ಪೆಹಚಾನ್ ಯೋಜನೆಯನ್ನು ಜಾರಿಗೆ ತಂದಿದೆ. ಪ್ರವಾಸಿ ಸ್ನೇಹಿಯಾಗಲು ಭಾರತದಾದ್ಯಂತ ಇರುವ ಪಾರಂಪರಿಕ ತಾಣಗಳಲ್ಲಿ ಪ್ರವಾಸೋದ್ಯಮ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಹೊಂದಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಸಿಎಸ್ಆರ್ ಅಡಿಯಲ್ಲಿ ಸೈಟ್ಗಳನ್ನು ಅಭಿವೃದ್ಧಿಪಡಿಸಲು ಹಲವಾರು ಕಂಪನಿಗಳು ಮತ್ತು ಎನ್ಜಿಒಗಳೊಂದಿಗೆ ಮಾನ್ಯುಮೆಂಟ್ ಮಿತ್ರಾಸ್ ಎಂದು ಕರೆಯಲ್ಪಡುವ ಸಹಿಯನ್ನು ಹಾಕಲಾಗಿದೆ. ಮಿಷನ್ ಸಾಗರ್ 3ರ ಭಾಗವಾಗಿ ಭಾರತೀಯ ನೌಕಾ ಹಡಗು ಐಎನ್ಎಸ್ ಕಿಲ್ತಾನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲು ಯಾವ ದೇಶವನ್ನು ತಲುಪಿದೆ? ಉತ್ತರ ಕಾಂಬೋಡಿಯಾ. ಭಾರತೀಯ ನೌಕಾ ಹಡಗಾದಂತಹ ಐಎನ್ಎಸ್ ಕಿಲ್ತಾನ್ ಇತ್ತೀಚೆಗೆ ಕಾಂಬೋಡಿಯಾದ ಸಿಹನೌಕ್ವಿಲ್ಲೆ ಬಂದರಿಗೆ ತಲುಪಿದ್ದು ಪ್ರವಾಹ ಪೀಡಿತ ಜನರಿಗೆ 15 ಟನ್ ವಿಪತ್ತು ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಿದೆ. ನವೆಂಬರ್ನಲ್ಲಿ ಸಂಭವಿಸಿದ ಪ್ರವಾಹದಿಂದಾಗಿ 8 ಲಕ್ಷಕ್ಕೂ ಹೆಚ್ಚು ಜನರು ಬಾಧಿತರಾಗಿದ್ದಾರೆ. ಈ ಒಂದು ಪ್ರವಾಹದಿಂದ ಮತ್ತು ಕಾಂಬೋಡಿಯಾದಲ್ಲಿ 40ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಐಎನ್ಎಸ್ ಕಿಲ್ತಾನ್ ನ ಈ ಕಾರ್ಯಾಚರಣೆಯು ಮಿಷನ್ ಸಾಗರ್ 3ರ ಒಂದು ಭಾಗವಾಗಿದ್ದು ಇದರ ಅಡಿಯಲ್ಲಿ ಭಾರತದ ಸ್ನೇಹಪರ ದೇಶಗಳಿಗೆ ಮಾನವೀಯ ನೆರವು ಮತ್ತು ಪರಿಹಾರವನ್ನು ನೀಡಲಾಗುತ್ತದೆ. 5 ಐಸ್ ಗುಪ್ತಚರ ಜಾಲದ 6ನೇ ಸದಸ್ಯರಾಗಿ ಸೇರಲು ಯಾವ ದೇಶ ಸಿದ್ಧವಾಗಿದೆ? ಉತ್ತರ ಜಪಾನ್. ಈ ಒಂದು 5 ಐಸ್ ಎಂದರೆ ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ನ್ಯೂಜಿಲೆಂಡ್ ಮತ್ತು ಯುಎಸ್ ಎಂಬ 5 ರಾಷ್ಟ್ರಗಳ ಗುಪ್ತಚರ ಜಾಲವಾಗಿದೆ. ಉತ್ತರ ಕೊರಿಯಾ ಮತ್ತು ಚೀನಾ ಎದುರಿಸುತ್ತಿರುವ ಬೆದರಿಕೆಗಳಿಗೆ ಸ್ಪಂದಿಸಲು ಸಹಕಾರಿ ಜಾಲವನ್ನು ರಚಿಸಲಾಯಿತು. ಈ ಒಂದು ಮಾಧ್ಯಮ ವರದಿಗಳ ಪ್ರಕಾರ ಜಪಾನ್ ಕಳೆದ ವರ್ಷ ಚೀನಾದ ಮುಸ್ಲಿಂ ಉಯಿಗರ್ಗಳನ್ನು ಬಲವಂತವಾಗಿ ಬಂಧಿಸಿದ ಬಗ್ಗೆ ಯುಎಸ್ ಮತ್ತು ಯುಕೆಗೆ ಗುಪ್ತಚರ ಮಾಹಿತಿ ನೀಡಿತ್ತು. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಎಸ್ಸಿಎಲ್ ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸೋಮಾ ಮಂಡಲ್. 2021 ಜನವರಿ 1ರಿಂದ ಜಾರಿಗೆ ಬರುವಂತೆ ಸೋಮಾ ಮಂಡಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ನ ಹೊಸ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಸಂಸ್ಥೆಗೆ ಪ್ರತಿ ವರ್ಷ ಡಿಆರ್ಡಿಒ ಫೌಂಡೇಶನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 1. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಥವಾ ಡಿಆರ್ಡಿಒ ತನ್ನ ಸ್ಥಾಪನೆಯ 63ನೇ ಪ್ರತಿಷ್ಠಾಪನಾ ದಿನವನ್ನು ಜನವರಿ 21, 2020 ಆಚರಿಸಿತು. ಡಾಕ್ಟರ್ ಜಿ ಸತೀಶ್ ರೆಡ್ಡಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಅಥವಾ ಡಿಡಿಆರ್ ಮತ್ತು ಡಿಆರ್ಡಿಒ ಅಧ್ಯಕ್ಷರಾಗಿದ್ದಾರೆ. ಅಸ್ಸಾಂ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ಸರ್ಕಾರದೊಂದಿಗೆ $231 ಮಿಲಿಯನ್ ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ ಸಂಸ್ಥೆಯನ್ನು ಹೆಸರಿಸಿ. ಉತ್ತರ ಎಡಿಬಿ. ಅಸ್ಸಾಂ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಎಡಿಬಿ 2020 ಡಿಸೆಂಬರ್ 30ರಂದು ಭಾರತ ಸರ್ಕಾರದೊಂದಿಗೆ $231 ಮಿಲಿಯನ್ ಸಾಲಕ್ಕೆ ಸಹಿ ಹಾಕಿದೆ. ಇದು ಅಸ್ಸಾಂ ವಿದ್ಯುತ್ ವಲಯ ಹೂಡಿಕೆ ಕಾರ್ಯಕ್ರಮದ 3ನೇ ತ್ರೈಮಾಸಿಕ ಸಾಲವಾಗಿದೆ. ಎಡಿಬಿ ಮಂಡಳಿಯು ಜುಲೈ 2014ರಲ್ಲಿ ಇದನ್ನು ಅಂಗೀಕರಿಸಿತು. 2021 ಜನವರಿ 3ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.